ನಾನೀಗ ನಿಮಗೆ ಶೇರ್ ಮಾರ್ಕೆಟ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ಯಾವ ರೀತಿ ಅಕೌಂಟ್ ಓಪನ್ ಮಾಡ್ಬೋದು, ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಮತ್ತು ಅದರಿಂದ ಯಾವ ರೀತಿ ನಮಗೆ ಲಾಭ ಬರುತ್ತೆ ಅಂತಲೂ ನಾನು ಕಂಪ್ಲೀಟಾಗಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ನೀವು ಹೊಸದಾಗಿ ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ರೆ ಈ ವಿಡಿಯೋ ತಪ್ಪದೆ ನೋಡಿ. ಸೊ ಫ್ರೆಂಡ್ಸ್, ಈಗ ಶೇರ್ ಮಾರ್ಕೆಟ್ನಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಮೊದಲು ನಮಗೆ ಒಂದು ಅಕೌಂಟ್ ಇರಬೇಕಾಗತ್ತೆ. ಅಕೌಂಟ್ ಅಂದರೆ ಬ್ಯಾಂಕ್ ಅಕೌಂಟ್ ಇರಬೇಕಾಗತ್ತೆ. ಸೊ ಪ್ರತಿಷ್ಠಿತ ಬ್ಯಾಂಕ್ ಅಂದರೆ ದೊಡ್ಡ ದೊಡ್ಡ ಬ್ಯಾಂಕ್ ಯಾವುದೇ ಇದ್ರೂ ಅವ್ರು ಬಂದುಬಿಟ್ಟು ಒಂದು ಸೇವಿಂಗ್ ಅಕೌಂಟ್ ಇದ್ದರೂ ನಡೆಯುತ್ತೆ. ಸೊ ಆ ಸೇವಿಂಗ್ ಅಕೌಂಟ್ನಲ್ಲಿ ಬಂದು ನೀವು ಬ್ಯಾಂಕ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಅಂದರೆ ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡಿ ಅಂತ ಹೇಳ್ಬೇಕಾಗತ್ತೆ. ಓಕೆ, ಆವಾಗ ನಿಮಗೆ ಡಿಮ್ಯಾಟ್ ಅಕೌಂಟ್ನ ಅವ್ರು ಓಪನ್ ಮಾಡಿಕೊಡ್ತಾರೆ. ಸೊ ಅದನ್ನ ನಿಮ್ಮ ಅಕೌಂಟ್ ಸೇವಿಂಗ್ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡಿರ್ತಾರೆ. ಓಕೆ, ಸೊ ಆವಾಗ ನಿಮಗೆ ಡಿಮ್ಯಾಟ್ ಅಕೌಂಟ್ ಓಪನ್ ಆದಾಗ ನಿಮಗೆ ಈ ರೀತಿಯಾದ ಒಂದು ಸೆಕ್ಯೂರಿಟೀಸ್ ಓಪನ್ ಆಗುತ್ತೆ. ಸೊ ಅಂದರೆ ನಿಮಗೆ ಸಪ್ರೇಟ್ ಡಿಮ್ಯಾಟ್ ಅಕೌಂಟ್ ಅಂದರೆ ಏನು ಅಂದರೆ ಈಗ ಶೇರ್ಸ್ ಬಗ್ಗೆನೇ. ಈಗ ನಾರ್ಮಲಾಗಿ ನಿಮಗೆ ಸೇವಿಂಗ್ ಅಕೌಂಟ್ ಇರುತ್ತೆ. ಸೇವಿಂಗ್ ಅಕೌಂಟ್ನಲ್ಲಿ ನೀವು ಏನು ಮಾಡ್ತೀರಾ ಅಂದರೆ ದುಡ್ಡು ಹಾಕ್ತೀರಾ, ದುಡ್ಡು ತೊಗೊತೀರಾ. ಸೊ ಅದು ಸೇವಿಂಗ್ ಅಕೌಂಟ್. ಸೊ ನೀವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕಾಗತ್ತೆ. ಅದರಲ್ಲಿ ಏನಾಗುತ್ತೆ ಅಂದರೆ ಶೇರ್ಸ್ನ ನೀವು ಪರ್ಚೇಸ್ ಮಾಡ್ತೀರಾ, ಮತ್ತು ಶೇರ್ಸ್ನ ನೀವು ಸೇಲ್ ಮಾಡ್ತೀರಾ, ಮತ್ತು ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡ್ತೀರಾ. ಸೊ ಆ ರೀತಿ ಅಂದರೆ ನೀವು ಬರೀ ಶೇರ್ಸ್ ಬಗ್ಗೆನೇ ಡಿಮ್ಯಾಟ್ ಅಕೌಂಟ್ ಇರುತ್ತೆ. ಸೊ ನೀವು ಯಾವಾಗ ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ನಿಮಗೆ ಇದು ಅಂದರೆ ಅದಕ್ಕೂ ಸಹ ಅಕೌಂಟ್ ನಂಬರ್ ಕೊಡ್ತಾರೆ, ಯೂಸರ್ ನೇಮ್, ಪಾಸ್ವರ್ಡ್ ಕೊಡ್ತಾರೆ. ಅಂದರೆ ನಾವು ಈಗ ಕರೆಂಟ್ ಸೇವಿಂಗ್ ಅಕೌಂಟ್ನಲ್ಲಿ ಯಾವ ರೀತಿ ಇಂಟರ್ನೆಟ್ ಬ್ಯಾಂಕಿಂಗ್ ಇರುತ್ತೋ ಅದೇ ರೀತಿ ಇಂಟರ್ನೆಟ್ ಬ್ಯಾಂಕಿಂಗು ಸಪ್ರೇಟಾಗಿ ಡಿಮ್ಯಾಟ್ ಅಕೌಂಟ್ಗೆ ನಿಮಗೆ ಕೊಡ್ತಾರೆ. ಸೊ ನಂದು ಬಂದು SBIನಲ್ಲಿ ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನಾನು ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡಿದ್ದೇನೆ. ಸೊ ಅವ್ರದ್ದು ವೆಬ್ಸೈಟ್ ಬಂದು SBI ಕ್ಯಾಪ್ ಸೆಕ್ಯೂರಿಟೀಸ್ ಅಂತ. ಅಂದರೆ SBIನಲ್ಲಿ ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡಬೇಕು. ಸೊ ಇಲ್ಲಿ ಬಂದು ನಿಮಗೆ ಲಾಗಿನ್ ಇದೆ. ಲಾಗಿನ್ ಇದ್ದಾಗ ನಾನು ಲಾಗಿನ್ ಕೊಡ್ತೀನಿ. ಲಾಗಿನ್ ಕೊಟ್ಟಾಗ ಡ್ಯಾಶ್ ಬೋರ್ಡ್ ಬಂದು ಈ ರೀತಿ ನಿಮಗೆ ಓಪನ್ ಆಗುತ್ತೆ. ಸೊ ಅದಕ್ಕಿಂತ ಮುಂಚೆ ಶೇರ್ ಬಗ್ಗೆ ನಿಮಗೆ ತಿಳ್ಕೊಬೇಕು ಅಲ್ವಾ. ಅಂದರೆ ಡೈರೆಕ್ಟಾಗಿ ನಾನು ಈಗ ನಿಮಗೆ ಯಾವ ರೀತಿ ಅಕೌಂಟ್ನ ಓಪನ್ ಮಾಡ್ಬೋದು ಅಂತ ನಾನೀಗ ನಿಮಗೆ ಹೇಳ್ಕೊಟ್ಟೆ. ಅದರಿಂದ ಏನು ಯೂಸಸ್ಸು ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಅಂತ ಈಗ ನಾನು ಹೇಳ್ತಾ ಇದ್ದೀನಿ. ಸೊ ಇಂಡಿಯಾದಲ್ಲಿ 2 ಥರ ಶೇರ್ ಮಾರ್ಕೆಟ್ ಇದೆ ಫ್ರೆಂಡ್ಸ್. ಒಂದು ಬಂದು BSE, ಈಗ ನೀವು ನೋಡ್ಬೋದು BSE ಅಂತ ಇದೆ, ಅಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಕರಿತೀವಿ. ಇನ್ನೊಂದು ಬಂದು NSE ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಈ ರೀತಿ ಇದೆ, ನಿಮಗೆ 2 ಇದೆ. ಓಕೆ, ಸೊ ಈ 2ರಲ್ಲೂ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಈ 2ರಲ್ಲೂ ಹೆಂಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂದರೆ ನಾನೀಗ ಡೀಟೇಲಾಗಿ ಹೇಳ್ತಾ ಇದ್ದೀನಿ ನಿಮಗೆ. ಇಲ್ಲಿ ನೀವು ನೋಡ್ಕೊಬೋದು. ಅಂದರೆ ಇವತ್ತು ಬಂದು ಡೇಟು 18 ಫೆಬ್ರವರಿ 2019. ಈಗ ನಿಮಗೆ ಇಲ್ಲಿ ನೋಡ್ಬೋದು, ನಾನು ತೋರಿಸ್ತಾ ಇದ್ದೀನಿ ಗೇನರ್ಸ್ ಅಂತ ಇದೆ. ಗೇನರ್ ಅಂದರೆ ಲಾಭ ಬಂದಿರೋದು. ಇವತ್ತು ಲಾಸಸ್ ಅಂದರೆ ಇವತ್ತು ಯಾರಿಗೆ ಲಾಸ್ ಆಗಿದೆ ಅಂದ್ಬಿಟ್ಟು. ಸೊ ನೀವು ನೋಡ್ಬೋದು 317 ರೂಪಾಯಿ ಬಂದುಬಿಟ್ಟು ಅಂದರೆ ಇವತ್ತು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಒಂದು ಶೇರ್ಸ್ ಬೆಲೆ ಇದು. ಓಕೆ, ಈ ಕಂಪನಿದು ಒಂದು ಶೇರ್ ಬೆಲೆ 317 ರೂಪಾಯಿ ಇದೆ. ಸೊ ಅವ್ರಿಗೆ ಇವತ್ತು ಒಂದೇ ದಿವಸಕ್ಕೆ 3.32 ಬಂದು ಪ್ರಾಫಿಟ್ ತಂದುಕೊಟ್ಟಿದೆ. ಸೊ ಆ ರೀತಿ ಇನ್ನೊಂದು ಕಂಪನಿ ಇದೆ 438 ಒಂದು ಶೇರ್ ಇದೆ. ಸೊ 1.66 ಪ್ರಾಫಿಟ್ ಬಂದು ತಂದುಕೊಟ್ಟಿದೆ. ಇದು ವಾಲ್ಯೂಮ್ ಅಂದರೆ ಎಷ್ಟು ಜನ ಬಂದುಬಿಟ್ಟು ಶೇರ್ಸ್ನ ಬೈ ಮಾಡ್ತಾರೆ ಅಂದ್ಬಿಟ್ಟು ನಿಮಗೆ ವಾಲ್ಯೂಮ್ ಇದೆ. ಓಕೆ, ಸೊ ಈ ರೀತಿ ಅದೇ ರೀತಿ ಲಾಸರ್ಸ್ನಲ್ಲೂ ನಿಮಗೆ ಎಷ್ಟು ಲಾಸ್ ಆಯಿತು ಅಂತ ಕೊಟ್ಟಿರ್ತಾರೆ. ಸೊ ಶೇರ್ ಮಾರ್ಕೆಟ್ನಲ್ಲಿ ಲಾಭ ಆಗುತ್ತಾ ಲಾಸ್ ಆಗುತ್ತಾ ಅಂತ ನಾನೀಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏನಕ್ಕೆ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂತಲೂ ನಿಮಗೆ ಒಂದು ಎಕ್ಸಾಂಪಲ್ನ ನಾನೀಗ ಕೊಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಹತ್ರ ಒಂದು 50,000 ರೂಪಾಯಿ ಅಮೌಂಟ್ ಇದೆ ಅಂದ್ಕೊಳ್ಳಿ. ಆ 50,000 ಅಮೌಂಟ್ನ ಬಂದು ನೀವು ಫಿಕ್ಸೆಡ್ ಡೆಪಾಸಿಟ್ನಲ್ಲಿ ಫಿಕ್ಸೆಡ್ ಮಾಡಿದ್ರೆ 1 ವರ್ಷಕ್ಕೆ ಅದಕ್ಕೆ ಅಂದರೆ ಅದು 7-8% ಮಾತ್ರ ನಿಮಗೆ ಬಡ್ಡಿ ತಂದು ಕೊಡುತ್ತೆ ಫಿಕ್ಸೆಡ್ ಡೆಪಾಸಿಟ್ ಮಾಡಿದಾಗ. ಅದೇ ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನೀವು ನೋಡ್ಬೋದು ಒಂದೇ ದಿವಸಕ್ಕೆ ನಿಮಗೆ 3.32 ಅಂತ ಒಂದು ಕಂಪನಿ ಇದೆ, ಚೇಂಜ್ ಆಗ್ತದೆ. ಆಮೇಲೆ 1.66 ಅಂದರೆ ಪರ್ಸೆಂಟೇಜ್ ನಿಮಗೆ ತಂದು ಕೊಡ್ತಾ ಇದೆ. ಇದು ಒಂದು ದಿವಸದ್ದು. ಕೆಳಗಡೆ ನೋಡಿದ್ರೆ ಲಾಸರ್ಸ್ನಲ್ಲೂ ಇದೆ. ಸೊ ಕಂಪನಿ ಏನು ಅಂದರೆ ಈಗ ಮಾರ್ಕೆಟ್ ಬಂದು ಸೋಮವಾರದಿಂದ ಶುಕ್ರವಾರವರೆಗೂ ಓಪನ್ ಆಗಿರುತ್ತೆ. ಅಂದರೆ ಶೇರು ಮಾರ್ಕೆಟೇ ಅಲ್ಲಿ ಹೆಂಗೆ ಅಂದರೆ ಕಂಪನಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಕಂಪನಿ ಯಾವ ರೀತಿ ಬೆಳೆಯುತ್ತೋ ಆ ರೀತಿ ಬೆಳೆಯುತ್ತೆ. ಸೊ ಅಲ್ಲಿ ಬಂದು ಲಾಭ ಮತ್ತು ಲಾಸ್ ಅಂದರೆ ನಮಗೆ ಆದಾಯ ಮತ್ತು ಲಾಸ್ ಆಗೋದು ಏರಿಳಿತ ಇದ್ದೇ ಇರುತ್ತೆ. ಬಟ್ ಇಲ್ಲಿ ಲಾಂಗ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ನಿಮಗೆ ಖಂಡಿತ ಇದು ಲಾಭ ತಂದುಕೊಡುತ್ತೆ. ಅದು ನಾನು ಹೇಗೆ ಅಂತಲೇ ಹೇಳ್ಕೊಡ್ತೀನಿ. ಸೊ ಈ ರೀತಿ ಅಂದರೆ NSE ಮತ್ತು BSE ಅಂತ 2 ರೀತಿಯಾದ ಕಂಪನೀಸ್ ಇದೆ ಇಂಡಿಯಾದಲ್ಲಿ. ಸೊ ಅಲ್ಲಿ ನೀವು ಎಲ್ಲ ಕಂಪನಿ ಅಂದರೆ ಪಬ್ಲಿಕ್ ಕಂಪನಿ ಅಂದರೆ ಇಂಡಿಯಾದಲ್ಲಿ ಯಾವುದೇ ದೊಡ್ಡ ಕಂಪನಿ ಇದೆಯೋ ಅದಕ್ಕೆಲ್ಲದಕ್ಕೂ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸೊ ಶೇರ್ ಎಷ್ಟೆಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂತಲೂ ನಿಮ್ಗೆ ಇರುತ್ತೆ. ಅಂದರೆ 1 ರೂಪಾಯಿಂದನೂ ಶೇರ್ ಸಿಕ್ಕುತ್ತೆ, 1 ರೂಪಾಯಿಂದನೂ ಶೇರ್ಸ್ ಸಿಕ್ಕುತ್ತೆ, ಮತ್ತು 50,000ವರೆಗೂ ಶೇರ್ಸ್ ಇದೆ. ಒಂದು ಶೇರು ಅದು ಕಂಪನಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ಈ ರೀತಿ ಇದೆ. ಸೊ ಈಗ ನಿಮಗೆ ಈ ರೀತಿ ಕೊಟ್ಟಿದ್ದಾರೆ. ಅಂದರೆ ಇವತ್ತೊಂದು ಬೆಲೆ ಇದು ಅಂದರೆ ಗೇನರ್ಸ್ ಅಂದರೆ ಒಂದು ಶೇರು 317 ಇದೆ,
ಇವತ್ತು ಒಂದು ದಿವಸ 317 ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅವ್ರಿಗೆ. ಸೊ 3.34% ಅವ್ರಿಗೆ ತಂದು ಕೊಟ್ಟಿದ್ದಾರೆ. ಸೊ ಈ ರೀತಿ ನಿಮಗೆ ಡೀಟೇಲ್ ಆಗಿದೆ. ಓಕೆ, ಸೊ ಇವಾಗ ನಾನು ನನ್ನ ಡ್ಯಾಶ್ಬೋರ್ಡ್ಗೆ ಬರ್ತೀನಿ. ಡಿಮ್ಯಾಟ್ ಅಕೌಂಟ್ಗೆ ನಾನು ಇಲ್ಲಿ ಬರ್ತೀನಿ. ಡಿಮ್ಯಾಟ್ ಅಕೌಂಟ್ನಲ್ಲಿ ನಾನೀಗ ಬಂದಾಗ ಇಲ್ಲಿ ನೋಡ್ಕೊಬೋದು, ನಿಮಗೆ ರೆಡ್ ತೋರಿಸ್ತಾ ಇದೆ. ಇಲ್ಲಿ ಸ್ವಲ್ಪ ರೆಡ್ ಇದೆ, ಸ್ವಲ್ಪ ಬಂದುಬಿಟ್ಟು ಗ್ರೀನ್ ಇದೆ, ಈ ರೀತಿಯೆಲ್ಲ ಆಪ್ಷನ್ ಇದೆ. ಅಂದರೆ ನಿಮಗೆ ಏನು ಅಂದರೆ ಈಗ ನೋಡ್ಬೋದು ನೀವು ABB ಅಂತ ಇದೆ, ಅಲ್ಲಿ ಬಂದು 1224 ಅಂದರೆ ಒಂದು ಶೇರ್ದು ಪ್ರೈಸ್ ಇದು. ಬಜಾಜ್ ಆಟೋದು 2700 ಇದೆ, 336, 449 ಈ ರೀತಿ ಶೇರ್ ಪ್ರೈಸ್ ಇದು. ಓಕೆ, ಪಕ್ಕದಲ್ಲಿ ನಿಮಗೆ ತೋರಿಸ್ತಾ ಇರೋದು ಯಾವ ರೀತಿ ಬಂದುಬಿಟ್ಟು ಲಾಭ ನಷ್ಟ ಆಗಿದೆ ಅಂದ್ಬಿಟ್ಟು. ಅಂದರೆ ಇದು ಇವತ್ತೊಂದು ಮಾತ್ರ, ಪ್ರತಿದಿನವೂ ಚೇಂಜ್ ಆಗ್ತಾನೇ ಇರುತ್ತೆ. ಓಕೆ, ಸೊ ಇವತ್ತೊಂದು ಎಷ್ಟು ಲಾಸ್ ಆಗಿದೆ, ಎಷ್ಟು ಲಾಭ ಬಂದಿದೆ ಅಂತ ನಾನೀಗ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಈ ರೀತಿ ಅಂದರೆ ಇಲ್ಲಿರೋದೆಲ್ಲ ಆಲ್ಮೋಸ್ಟ್ ಲಾಸ್ ಆಗಿದೆ, ಇವತ್ತದ್ದು ಮಾತ್ರ ಲಾಸ್ ಆಗಿದೆ. ಓಕೆ, ಸೊ ಲಾಸ್ ಆಗಿದೆ ಅಂದರೆ ಅದು ಫುಲ್ಲು ವರ್ಷ ಪೂರ್ತಿ ಲಾಸ್ ಆಗಿರಲ್ಲ. ನಾನೀಗ ನಿಮಗೆ ಡೀಟೇಲಾಗಿ ಪಿನ್ ಟು ಪಿನ್ ಹೇಳ್ಕೊಡ್ತೀನಿ, ಅಂದರೆ ಸ್ಟಾರ್ಟಿಂಗಿಂದ ಹೇಳ್ಕೊಡ್ತಾ ಇದ್ದೀನಿ ಯಾವ ರೀತಿ ಅಂದ್ಬಿಟ್ಟು. ಓಕೆ, ಈ ರೀತಿ ಇದೆ. ಸೊ ಇವಾಗ ನಾನು ಒಂದು ಚಿಕ್ಕ ಎಕ್ಸಾಂಪಲ್ ತೊಗೊಳ್ಳೋಣ. ನೋಡಿ, ಇಲ್ಲಿ ನೀವು ನೋಡ್ಕೊಬೋದು ಯಾವುದಾದ್ರೂ ಕಂಪನಿ. ಅಂದರೆ ಇಲ್ಲಿ ನೀವು ಡೈರೆಕ್ಟಾಗಿ ನೀವು ಡಿಮ್ಯಾಟ್ ಅಕೌಂಟ್ನಲ್ಲಿ ಈಗ ನೀವು ನೋಡ್ಬೋದು ಬಿ ಅಂತ ಇದೆ, ಬಿ ಅಂತ ಕ್ಲಿಕ್ ಕೊಟ್ಟರೆ ಬೈ ಮಾಡ್ಬೋದು. ಒಂದು ಶೇರ್ ನನಗೆ ಬೇಕು ಅಂದರೆ 1224 ರೂಪಾಯಿ ಕೊಟ್ಟು ಬೈ ಮಾಡ್ಬೋದು. ಅಲ್ಲ ಕಮ್ಮಿ ರೇಟದ್ದು ಇತ್ತು ಅಂದ್ಕೊಳ್ಳಿ, ನೀವು ಹುಡುಕ್ಬೇಕಾಗತ್ತೆ. ಸರ್ಚ್ ಬಾಕ್ಸ್ ಇರುತ್ತೆ ಮೇಲೆ, ಸರ್ಚ್ ಬಾಕ್ಸಲ್ಲಿ ನಿಮಗೆ ಕಂಪನಿ ನೇಮ್ ಗೊತ್ತಿದ್ರೆ ಆ ಕಂಪನಿ ನೇಮ್ನ ಸರ್ಚ್ ಮಾಡಿ ನೀವು ಬೈ ಮಾಡ್ಕೊಬೋದು. ಒಂದು ಶೇರ್ 1 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ, ಹೇಳಿದ್ಮೇಲೆ ಆ ರೀತಿ ಕಂಪನಿ ಮೇಲೆ ಡಿಪೆಂಡ್ ಇರುತ್ತೆ. ನಿಮ್ಮ ಹತ್ರ ಆಲ್ರೆಡಿ ಶೇರ್ ಇದೆ ಅಂದ್ಕೊಳ್ಳಿ, ಶೇರ್ ನಿಮಗೆ ಪ್ರಾಫಿಟ್ ಚೆನ್ನಾಗಿ ಬಂತು, ಅವಾಗ ಸೆಲ್ ಅಂದರೆ ಎಸ್ ಅಂದರೆ ಸೆಲ್ ಕ್ಲಿಕ್ ಕೊಟ್ಬಿಟ್ಟು ಎಷ್ಟು ಶೇರ್ನ ನೀವು ಸೇಲ್ ಮಾಡ್ತಾಯಿದ್ರೋ ಅದು ಸೆಲ್ ಆಗಿಬಿಡುತ್ತೆ. ಈ ರೀತಿ ಈಗ ನಾನು ಒಂದು ನಿಮಗೆ ಚಿಕ್ಕ ಎಕ್ಸಾಂಪಲ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಯಾವುದಾದ್ರೂ ಒಂದು ಕಂಪನಿನ ನಾನೀಗ ನೋಡ್ತೀನಿ. ಓಕೆ, ಇಲ್ಲಿದೆ ನೋಡಿ ಒಂದು ಕಂಪನಿ TCS ಅಂತ ಒಂದು ಕಂಪನಿ ಇದೆ. ಅಂದರೆ ಇವತ್ತು ಬಂದುಬಿಟ್ಟು -60 ಅಂದರೆ 69 ರೂಪಾಯಿ ಇವತ್ತು ಲಾಸ್ ಆಗಿದೆ, ಅಂದರೆ 3.02 ಲಾಸ್ ಆಗಿದೆ. ಇವತ್ತೊಂದು ಮಾತ್ರ ಇದು, ಮತ್ತು ನಾಳೆ ಲಾಭ ತಂದು ಕೊಡುತ್ತೆ ಇದು. ಅಂದರೆ ಇವತ್ತು ಲಾಸ್ ಆಯಿತು ಅಂದರೆ ಡೈಲಿ ಲಾಸ್ ಆಗಲ್ಲ. ಓಕೆ, ಇದನ್ನು ಗ್ಯಾಪ್ನ ಇಟ್ಕೊಬೇಕು ನೀವು. ಸೊ ಮತ್ತೆ ಅದು ನಾಳೆ ತಂದು ಕೊಡುತ್ತೆ. ಇನ್ ಕೇಸ್ ನಾಳೆ ಲಾಸ್ ಆದರೆ ನಾಳೆದಂತೂ ನಿಮಗೆ ಲಾಭ ತಂದು ಕೊಡುತ್ತೆ. ಓಕೆ, ಅದಂತೂ ನಿಜ. ಏನಕ್ಕಂದರೆ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಮಿಡ್ ಟರ್ಮ್ ಕಂಪನೀಸ್ ಅಂತ ಇರುತ್ತೆ, ನೀವು ನೋಡ್ಕೊಬೋದು. ಕಂಪನೀಸಲ್ಲಿ ಅಂದರೆ ಚೆನ್ನಾಗಿರೋ ಕಂಪನಿನ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ನಿಮಗೆ ಲಾಭ ಖಂಡಿತ ಬರುತ್ತೆ. ಈಗ ನಾನು TCSದು ಎಕ್ಸಾಂಪಲ್ ಕೊಡ್ತಾಯಿದ್ದೀನಿ ನಿಮಗೆ. ಅಂದರೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಅಂತ. ಇವತ್ತು ಬಂದು 1968 ರೂಪಾಯಿ ಆಗಿದೆ ಶೇರ್, ಅಂದರೆ 3.2% ಲಾಸ್ ಆಗಿದೆ ಇವತ್ತು ಮಾತ್ರ. ಅದು ಯಾವ ರೀತಿ ಇತ್ತು ಮುಂಚೆ ಅಂತಲೂ ನಾನೀಗ ನೋಡ್ತಾಯಿದ್ದೀನಿ. ಸೊ ಈಗ TCS ಶೇರ್ ಅಂದರೆ ಇವತ್ತು ಬಂದುಬಿಟ್ಟು ಶೇರು ಮಾರುಕಟ್ಟೆ 9:15ಕ್ಕೆ ಓಪನ್ ಆಗುತ್ತೆ. ನೀವು ನೋಡ್ಬೋದು ಗೂಗಲಲ್ಲಿ 9:15ಗೆ ಓಪನ್ ಆಗುತ್ತೆ, 3:00ಗೆ ಬಂದು ಕ್ಲೋಸ್ ಆಗಿಬಿಡುತ್ತೆ. ಓಕೆ, ಅಂದರೆ ಇನ್ನು ಇವಾಗ 3:30 ಆಗಿದೆ, ನನ್ನ ಟೈಮಲ್ಲಿ ಇನ್ನೂ ನಡೀತಾ ಇದೆ. ಓಕೆ, 3:00ಗೆ ಕ್ಲೋಸ್ ಆಗುತ್ತೆ. ಅಂದರೆ ಬೆಳಿಗ್ಗೆ ಓಪನ್ ಆಗಿದ್ದು 2038 ರೂಪಾಯಿಗೆ ಶೇರ್ ಬೆಳಿಗ್ಗೆ ಓಪನ್ ಆಗಿದೆ. ಇವತ್ತು ಬಂದುಬಿಟ್ಟು 1975 ರೂಪಾಯಿ ಆಗಿದೆ. ಓಕೆ, ಇದು ಬಂದು ಒನ್ ಡೇ ಅಂದರೆ ಇವತ್ತೊಂದು ಚಾರ್ಟ್ನ ನಾನು ನೋಡ್ತಾ ಇದ್ದೀನಿ. ಅದೇ ನಾನು 5 ಡೇ ಚಾರ್ಟ್ನ ನೋಡಿದೆ, ಅಂದರೆ 5 ದಿವಸದ ನೋಡ್ತಾ ಇದ್ದೀನಿ. 5 ದಿವಸದ ಹಿಂದೆ ನೋಡಿದಾಗಲೂ 5 ದಿವಸ ಹಿಂದೆ ನನಗೆ ಇಷ್ಟು ಇತ್ತು, ಅಂದರೆ 2037 ಇತ್ತು. ಇವತ್ತು ಬಂದಾಗ ಈ ರೀತಿ 1974. ಅಂದರೆ ಇದು ಚಾರ್ಟ್ ನೋಡ್ಬೋದು, 5 ದಿವಸದ ಚಾರ್ಟ್ ಯಾವ ರೀತಿ ಇತ್ತು ಅಂದರೆ ಏರಿಳಿತ ಆಗ್ತಾಯಿದೆ ಶೇರ್ಸ್. ಓಕೆ, ಅದೇ ನಾನೀಗ ಅದೇ ಕಂಪನಿದು 1 ಮಂತ್ ಚಾರ್ಟ್ ನೋಡ್ತೀನಿ. 1 ಮಂತ್ ಚಾರ್ಟ್ ನೋಡಿದಾಗ ನೀವು ನೋಡ್ಬೋದು ಅಪ್ಪಲ್ಲಿ ಹೋಗಿದೆ ತಾನೇ ನಿಮಗೆ. ನೀವು ನೋಡ್ಬೋದು ಅಪ್ಪಲ್ಲಿ ಹೋಗಿದೆ ನೋಡಿ, 1900 ಇದೆ 1 ಮಂತ್ ಬ್ಯಾಕು. ನೀವು ನೋಡ್ಬೋದು ಅಪ್ಪ ಹಂಗೆ ಹೋಗ್ತದೆ, 1900 ಅಪ್ಪಲ್ಲಿ ಹೋಗ್ತದೆ. ಅಂದರೆ 1 ಮಂತ್ ಹಿಂದೆ ನೋಡಿದಾಗ ನಮಗೆ ಅಪ್ಪಲ್ಲಿ ಹೋಗ್ತಾ ಇದೆ. ಅದೇ ನಾನೀಗ ಇನ್ನೊಂದು 1 ಇಯರ್ಗೆ ಹೋಗ್ತೀನಿ. 1 ಇಯರ್ಗೆ ಹೋದಾಗ ಏನಾಗ್ತದೆ ನೀವು ನೋಡಿ, 1 ವರ್ಷದ ಹಿಂದೆ ಅಂದರೆ ಇವತ್ತು 18 ಫೆಬ್ರವರಿ 2019. ನಾನು ಇಲ್ಲಿ ನೋಡ್ಕೊಬೋದು, ನೀವು ತೋರಿಸಿದೆ ಫೆಬ್ರವರಿ 19, 2010. 1 ವರ್ಷದ ಹಿಂದೆ ಆ ಶೇರ್ ಪ್ರೈಸು 1461 ರೂಪಾಯಿ ಇದೆ 1 ವರ್ಷದ ಹಿಂದೆ. ಇವತ್ತು ಅದೇ ಶೇರ್ ಪ್ರೈಸು 2000 ಚಿಲ್ಲರೆ ಆಗಿದೆ. ಅಂದರೆ ನಿಮ್ಗೆ ಗೊತ್ತಾಗ್ತಾ ಇದೆಯಲ್ಲ, 1 ವರ್ಷಕ್ಕೆ ನೀವು 1461 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅಷ್ಟು ದುಡ್ಡಿಗೆ ನಿಮಗೆ 500 ರೂಪಾಯಿಗಿಂತ ಜಾಸ್ತಿ ಬರ್ತಾ ಇದೆ. ಗೊತ್ತಾಗ್ತಾ ಇದೆ ಅಲ್ವಾ? ಅಂದರೆ ನಿಮ್ಮ ಶೇರ್ಗೆ ಬ್ಯಾಂಕ್ ಬಡ್ಡಿಗಿಂತ ಜಾಸ್ತಿ ಬರ್ತದೆ. ಅಂದರೆ ಆಲ್ಮೋಸ್ಟ್ ಎಷ್ಟು ಬಂದಿದೆ ನಿಮಗೆ, 25%ಗಿಂತ ಜಾಸ್ತಿ ಬಂದಿದೆ. ಅಂದರೆ 30% ಅಂದ್ಕೊಬೋದು. ಓಕೆ, 30% ನಿಮಗೆ ಬಂದಿದೆ. ಸೊ 1 ಇಯರ್ಗೆ ನಿಮಗೆ ಇದು ಎಷ್ಟು ಬಂತು ಇಂಟ್ರೆಸ್ಟು, ಇದರಲ್ಲಿ 30% ಬಂತು ನಿಮಗೆ ಶೇರ್ ಮಾರ್ಕೆಟಿನಲ್ಲಿ. ಇವಾಗ ನಿಮಗೆ ಚಿಕ್ಕ ಎಕ್ಸಾಂಪಲ್ ಗೊತ್ತಾಯಿತು ಅಲ್ವಾ? ಅಂದರೆ
ಇದು ಲಾಂಗ್ ಟರ್ಮ್ಗೆ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಶೇರ್ ಮಾರ್ಕೆಟ್. ಅಂದರೆ ಈಗ ನಾನು ಇದನ್ನು ಬಂದುಬಿಟ್ಟು ಶೇರ್ಸ್ನ 1 ವರ್ಷ ಇಟ್ಕೊತೀನಿ, 5 ವರ್ಷ ಇಟ್ಕೊತೀನಿ, 10 ವರ್ಷ ಇಟ್ಕೊತೀನಿ ಅಂದಾಗ ನನಗೆ ತುಂಬ ಚೆನ್ನಾಗಿ ಪ್ರಾಫಿಟ್ ಬರುತ್ತೆ. ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಾರೆ. ಅದಾದಮೇಲೆ ಇನ್ನೊಂದು ನಿಮಗೆ ಇದು ಬೆನಿಫಿಟ್ಟು ಇದೆ. ಅಂದರೆ ಈಗ ನೀವು ಒಂದು ಶೇರ್ಸ್ನ ಇವಾಗ ಪರ್ಚೇಸ್ ಮಾಡ್ತೀರಾ, ಅದನ್ನ 1 ವರ್ಷ ಬಿಟ್ಟು ಸೇಲ್ ಮಾಡ್ತೀರಾ ಅಂದ್ಕೊ, 1 ವರ್ಷಕ್ಕಿಂತ ಎಷ್ಟೇ ವರ್ಷ ಆಗಲಿ ಸೇಲ್ ಮಾಡಿದಾಗ ನಿಮಗೆ ಅದಕ್ಕೆ ಬರೋ ಪ್ರಾಫಿಟ್ನಲ್ಲಿ ಯಾವುದೇ ರೀತಿಯಾದ ಟ್ಯಾಕ್ಸ್ ಕಟ್ಟೋ ಹಾಗಿಲ್ಲ. ಆ ರೀತಿ ಸಹ ರೂಲ್ಸ್ ಇದೆ. ಸೊ ಅದಕ್ಕೋಸ್ಕರ ತುಂಬ ಜನ ಶೇರ್ಸ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ನಿಮಗೆ ಎಕ್ಸಾಂಪಲ್ ಗೊತ್ತಾಗ್ತಾ ಇದೆಯಲ್ಲ, ಅಂದರೆ ನಾವು ಒಂದು ದಿವಸದ ಶೇರ್ ನೋಡಿದ್ರೆ ನಮಗೆ ಏರಿಳಿತಾ ಇದೆ. ಅಂದರೆ ನಿನ್ನೆ ಲಾಸ್ ಇರ್ಬೋದು, ಇವತ್ತು ಲಾಭ ಬರ್ಬೋದು, ನಾಳೆ ಲಾಸ್ ಇರ್ಬೋದು, ನಾಳಿದ್ದು ಲಾಭ ಬರ್ಬೋದು. ಬಟ್ 1 ವರ್ಷದ ನಾನು ಚಾರ್ಟ್ ನೋಡ್ತಾ ಇದ್ದರೆ ನಮಗೆ ಖಂಡಿತ ಲಾಭ ಬರ್ತಾ ಇದೆ. ಓಕೆ, ಅದೇ ರೀತಿ ನಾನು 5 ಇಯರ್ಸ್ ನೋಡಿದ್ರೆ ಇನ್ನೂ ನನಗೆ ಲಾಭ ಬರುತ್ತೆ. ಅಂದರೆ ಆಲ್ಮೋಸ್ಟ್ 25% ಕೊಡ್ತಾ ಇದೆ ಒಂದು ಶೇರು. ಅಂದರೆ ನಿಮಗೆ ಯಾವುದೇ ರೀತಿಯಾದ ಇಂಟ್ರೆಸ್ಟ್ ಈ ರೀತಿ ಕೊಡೋದಿಲ್ಲ. ಓಕೆ, ಸೊ ಅದಕ್ಕೋಸ್ಕರ ಶೇರ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಈಗ ಇನ್ನೊಂದು ಎಕ್ಸಾಂಪಲ್, ಈಗ ನಾನು ಬಂದುಬಿಟ್ಟು ಅಷ್ಟು ದಿವಸ ವೆಯ್ಟ್ ಮಾಡೋಕ್ಕೆ ಆಗಲ್ಲ ನನಗೆ. ಅಂದರೆ ಈಗ ತುಂಬ ಜನ ಏನಂದ್ರೆ, ಅಂದರೆ ಈಗ 1 ವರ್ಷ ವೆಯ್ಟ್ ಮಾಡೋಕ್ಕಾಗಲ್ಲ, ಬೇಗ ಬಂದು ನನಗೆ ದುಡ್ಡು ಮಾಡಬೇಕು. ಆವಾಗ ಯಾವ ರೀತಿ ಮಾಡ್ಬೋದು ಅಂದರೆ, ನಾನೀಗ ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಈಗ ಈ ಟೈಮಲ್ಲಿ ನೋಡಿ, ಅಂದರೆ ಇವತ್ತು ಬಂದುಬಿಟ್ಟು ಶೇರ್ ಬಂದು 1974 ರೂಪಾಯಿ ಇದೆ. ಓಕೆ, ಇದು ಖಂಡಿತ ಮೇಲೆ ಹೋಗುತ್ತೆ. ಅಂದರೆ ಏನಾಗ್ತದೆ ಈ ಶೇರು ಅಂದರೆ, ಈ ಶೇರ್ನ ನಾನು ಒಂದು 2 ಮಂತ್ಸಿಂದ ವಾಚ್ ಮಾಡ್ತಾ ಇದ್ದೀನಿ. 2300ವರೆಗೂ ಬರುತ್ತೆ, ಮತ್ತು ಬ್ಯಾಕ್ ಹೋಗುತ್ತೆ 1900ವರೆಗೂ ಬರುತ್ತೆ. ಅಂದರೆ ಆ ರೀತಿ 300 ರೂಪಾಯಿನ ಏರಿಳಿತ ಆಗ್ತಾನೆ ಇದೆ. ಓಕೆ, ಸೊ ಈ ರೀತಿ ಶೇರ್ ಬಿದ್ದೋದಾಗ ನೀವು ಶೇರ್ನ ಬೈ ಮಾಡಬೇಕಾಗುತ್ತೆ. ಈಗ ನೋಡಿ, ಶೇರ್ ಬಿದ್ದೋಗ್ತದೆ, ಶೇರ್ನ ಬೈ ಮಾಡ್ತೀರಾ, 1 ವೀಕ್ ಬಿಡ್ತೀರಾ. 1 ವೀಕ್ ಬಿಟ್ಟಾಗ ನಿಮ್ಗೆ ಏನಾಗುತ್ತೆ, ಆ ಶೇರ್ ಬಂದುಬಿಟ್ಟು ಒಂದು 2200 ಆಗಿರುತ್ತೆ. ಆವಾಗ ನೀವು ಸೇಲ್ ಮಾಡಿಬಿಡ್ತೀರಾ. ಓಕೆ, ಮತ್ತೆ ಒಂದು 2-3 ವೀಕ್ಸ್ ನೋಡ್ತೀರಾ, ಮತ್ತೆ ಕಮ್ಮಿ ಆದಾಗ ಶೇರ್ನ ಬೈ ಮಾಡ್ತೀರಾ, ಸೇಲ್ ಮಾಡ್ತೀರಾ. ಈ ರೀತಿ ಮಾಡ್ಬೋದು. ಅಂದರೆ ನಿಮಗೆ ತುಂಬ ಬೇಗ ಪ್ರಾಫಿಟ್ ಮಾಡಬೇಕು ಅಂದರೆ ಈ ರೀತಿ ಮಾಡ್ಬೋದು. ಅದೇ ನೀವು ವೆಯ್ಟ್ ಮಾಡೋಕ್ಕೆ ಇದ್ದರೆ ಇವತ್ತು ಬೈ ಮಾಡಿಬಿಟ್ಟು ಹಂಗೆ ವೆಯ್ಟ್ ಮಾಡಿ, ಏನು ತಲೆ ಕೆಡಿಸ್ಕೊಂಬಿಡಿ, ಆರಾಮಾಗಿ ವೆಯ್ಟ್ ಮಾಡಿ. ನಿಮಗೆ ಖಂಡಿತ ಬಂದುಬಿಟ್ಟು 1 ವರ್ಷ ಆದಮೇಲೆ ನಿಮಗೆ ಲಾಭ ತಂದುಕೊಡುತ್ತೆ. ಆ ರೀತಿ ಲಾಭ ತಂದುಕೊಡುತ್ತೆ ಅಂತ ನಾವು ಯಾವುದು ಚಿಕ್ಕ ಚಿಕ್ಕ ಶೇರ್ಸ್ಗೂ ಸಹ ಹೋಗಬಾರ್ದು. ನೀವು ಆ ಕಂಪನಿದು ಚಾರ್ಟ್ ನೋಡಿ. ಅಂದರೆ ಈಗ ನಾನು ನೋಡ್ತಾರ ಕಂಪನಿ ಎಲ್ಲ ಚಾರ್ಟ್ ಚೆನ್ನಾಗಿದೆ, ಅಂದರೆ ತುಂಬ ಕೆಳಗಡೆಯಿಂದ ಮೇಲ್ ಬರ್ತದೆ. ಇದೀಗ ಮಿಡ್ ಕ್ಯಾಪ್ ಕಂಪನೀಸ್ ಅಂತ ಕರೀತಾರೆ. ಮಿಡ್ ಕ್ಯಾಪ್ ಕಂಪನೀಸ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ರಿಲಯನ್ಸ್ ಇದೆ, ಇನ್ಫೋಸಿಸ್ ಇದೆ, ವಿಪ್ರೋ ಇದೆ, ಆಕ್ಸಿಸ್ ಬ್ಯಾಂಕ್, HDFC ಬ್ಯಾಂಕ್, ಆಮೇಲೆ ಕೋಟಕ್ ಮಹೀಂದ್ರಾ ಬ್ಯಾಂಕ್, ಈ ರೀತಿ ಎಲ್ಲ ಇದೆ. ತುಂಬ ದೊಡ್ಡ ದೊಡ್ಡ ಕಂಪನೀಸ್ ಇದೆಲ್ಲ ನೀವು ಕೇಳಿರ್ತೀರ. ಸೊ ಆ ರೀತಿ ಕಂಪನೀಸ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಇದು ಹೋಗ್ತಾ ಇರುತ್ತೆ, ಅಪ್ಪಲ್ಲಿ ಹೋಗ್ತಾ ಇರುತ್ತೆ. ಆಮೇಲೆ ನೀವು ಎಕ್ಸಾಂಪಲ್ಗೆ ಈ ರೀತಿ ನೀವು ಇದು ತೊಗೊಬೋದು, ಗೂಗಲಲ್ಲಿ ಈ ಥರ ಕಂಪನಿ ನೇಮ್ ಹೊಡೆದ್ಬಿಟ್ಟು ನಾವು ಶೇರ್ ಪ್ರೈಸ್ ಆದಾಗ ಅವರು ಫುಲ್ ಫೋರ್ಕ್ಯಾಸ್ಟ್ ಸೋರ್ಸ್, ಅಂದರೆ ಎಷ್ಟು ರೂಪಾಯಿ ಆಯಿತು ಅಂತ. ಸೊ ಆ ರೀತಿ ಯಾವ ಕಂಪನಿ ಒಂದು ಅಪ್ವರ್ಡ್ಸಲ್ಲಿದೆ ಆ ಕಂಪನಿನಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮಗೆ ಫ್ಯೂಚರಲ್ಲಿ ತುಂಬ ಚೆನ್ನಾಗೆ ಇದಾಗುತ್ತೆ, ಅಂದರೆ ಪ್ರಾಫಿಟ್ ತಂದುಕೊಡುತ್ತೆ. ಸೊ ಈ ರೀತಿ ನಾವು ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಫ್ರೆಂಡ್ಸ್. ಅಂದರೆ ನಿಮ್ಗೆ ಗೊತ್ತಾಗ್ತಾ ಇದೆಯಲ್ಲ, ಶೇರ್ ಮಾರ್ಕೆಟ್ ಬಂದುಬಿಟ್ಟು ಲಾಂಗ್ ಟರ್ಮ್ ಬೆನಿಫಿಟ್, ಅಂದರೆ ತುಂಬ ಲಾಂಗ್ ಟರ್ಮ್ ಬೆನಿಫಿಟ್ಗೆ ಅದು ತುಂಬ ಚೆನ್ನಾಗಿರುತ್ತೆ. ಶಾರ್ಟ್ ಟರ್ಮ್ಗೆ ಬೇಕಾದ್ರೆ ನೀವು ನೋಡ್ಕೊಂಡು ಕೂತಿರ್ಬೇಕು. ಅಂದರೆ ಈಗ ಸಿಸ್ಟಮ್ ಮುಂದೆ ಈಗ ಇದಿದೆ, ನೀವು ನೋಡ್ಕೊಂಡು ಕೂತಿರ್ಬೇಕು. ಓಕೆ, 338 ಕೊಟ್ಟು ನನಗೆ ICICI ಇಸ್ಕೊತೀನಿ ಅಂದ್ಕೊಳ್ಳಿ. ಡೈಲಿ ನೀವು ICICI ಶೇರ್ನ ನೋಡ್ತಾ ಇರಬೇಕು. ಅದಾದಮೇಲೆ ಒಂದು 10% ಲಾಭ ಬರುತ್ತೆ ಅಂದ್ಕೊಳ್ಳಿ ಒಂದು 2 ವೀಕ್ಸಲ್ಲಿ. ಆವಾಗ ನೀವು ಸೇಲ್ ಮಾಡಿಬಿಡ್ಬೇಕು ಇದು. ಸೊ ಆ ರೀತಿ ನೀವು ನೋಡ್ಕೊಂಡು ಕೂತ್ಕೊಬೇಕಾಗತ್ತೆ. ಓಕೆ, ಸೊ ಈ ರೀತಿ ನೀವು ಬೇಗ ಬಂದುಬಿಟ್ಟು ದುಡ್ಡು ಗಳಿಸ್ಬೇಕು ಅಂದರೆ ಚಿಕ್ಕ ಅಮೌಂಟ್ ಕಮ್ಮಿ ಇದೆ ಅಂದ್ಕೊಳ್ಳಿ. ಒಂದು 10,000 ರೂಪಾಯಿನಲ್ಲಿ ನೀವು ಅದನ್ನು 20,000 ಮಾಡಬೇಕು ಅಂದರೆ ಡೈಲಿ ನೀವು ಪರ್ಚೇಸ್ ಮಾಡಬೇಕು, ಸೇಲ್ ಮಾಡಬೇಕು. ಇನ್ ಕೇಸ್ ಲಾಸ್ ಆಗ್ತಿದ್ರೆ ಹಂಗೆ ಇಟ್ಕೊತೀರಾ. ನೀವು ಲಾಸ್ ಆಗ್ತಾಯಿದೆ ಅಂದ್ಬಿಟ್ಟು ಸೇಲ್ ಮಾಡೋಕ್ಕೆ ಹೋಗ್ಬೇಡಿ. ಏನಕ್ಕೆ ಮತ್ತೆ ಅದು 1 ವೀಕಲ್ಲಿ ಮತ್ತೆ ಪಿಕಪ್ ಆಗುತ್ತೆ. ಲಾಸ್ ಆಗಿರೋ ಶೇರು 1 ವೀಕಲ್ಲಿ ಮತ್ತೆ ಪಿಕಪ್ ಆಗುತ್ತೆ, ನೀವೇನೋ ಮಿಡ್ ಟರ್ಮ್ ಕಂಪನಿನಲ್ಲಿ ಶೇರ್ ಇನ್ವೆಸ್ಟ್ಮೆಂಟ್ ಮಾಡಿದರೆ. ಸೊ ಅವಾಗ ನಿಮಗೆ ಪ್ರಾಫಿಟ್ ಬಂದಾಗ ಸೇಲ್ ಮಾಡಿಬಿಟ್ರೆ ಬೆಟ್ರು. ಓಕೆ, ಸೊ ಈ ರೀತಿ ಬಂದುಬಿಟ್ಟು ನೀವು ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಏನು ಯೂಸಸ್ ಅಂತ ನಿಮಗೆ ಗೊತ್ತಾಯಿತು. ಅಂದರೆ ಬ್ಯಾಂಕ್ ಇಂಟ್ರೆಸ್ಟ್ಗಿಂತ ಜಾಸ್ತಿ ಬರ್ತಾ ಇದೆ. ಸೊ ನೀವು ಜಾಸ್ತಿ ತೊಗೊಬೋದು ಅಂತ ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅದಕ್ಕೋಸ್ಕರ ಈಗ ನೀವು ನೋಡ್ಕೊಬೋದು, ಅಂದರೆ ಶೇರ್ ಮಾರ್ಕೆಟ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ ಅಂತ ಇರ್ತದೆ. ಅಂದರೆ ಮಾರ್ಕೆಟ್ ಹೆಂಗಿರುತ್ತೆ ಹೇಳೋಕ್ಕಾಗಲ್ಲ, ಬಿದ್ದೋದ್ರೆ ಬಿದ್ದೋಗ್ಬೋದು, ಅಪ್ಪ ಆದರೆ ಆಗ್ಬೋದು. ಬಟ್ ಬ್ಯಾಂಕ್ನಲ್ಲಿ ಹಂಗೆ ಹೇಳಲ್ಲ. ಅಂದರೆ ನನಗೆ ಬ್ಯಾಂಕಲ್ಲಿ ಹೇಳ್ತಾರೆ 8% ಇಂಟ್ರೆಸ್ಟ್ 1 ಇಯರ್ಗೆ ಕೊಡ್ತೀನಿ ಅಂದರೆ 8% ಕೊಡ್ತಾರೆ. ಬಟ್ ಇಲ್ಲಿ ಆ ರೀತಿ ಹೇಳೋಕ್ಕಾಗಲ್ಲ, ಒಂದೊಂದು ಥರ ಇರುತ್ತೆ ಚಾರ್ಟು. ಸೊ ಅದಕ್ಕೋಸ್ಕರ ನೀವು
ಯಾವ ಕಂಪನಿ ಚೆನ್ನಾಗಿದೆಯೋ ಆ ರೀತಿ ಕಂಪನಿನ ನೋಡಿ ಇನ್ವೆಸ್ಟ್ಮೆಂಟ್ ಮಾಡಿ, ನಿಮಗೆ ಖಂಡಿತ ತುಂಬ ಚೆನ್ನಾಗಿ ಪ್ರಾಫಿಟ್ ತಂದು ಕೊಡುತ್ತೆ. ಇನ್ನೂ ಸ್ವಲ್ಪ ಶೇರ್ಸ್ ಇದೆ, ಕಮ್ಮಿ ರೇಟ್ದು ಶೇರ್ಸ್ ಇದೆ, ನೀವು ಹುಡುಕ್ಬೇಕಾಗತ್ತೆ. ಅಂದರೆ ಈ ಥರ ತುಂಬ ಕಂಪನೀಸ್ ಇದೆ NSE ಬಂದುಬಿಟ್ಟು ನೀವು ಹುಡುಕಿ, ಅಂದರೆ ಯಾವ್ಯಾವ ಕಂಪನೀಸ್ ಇದೆ ಅಂತ ಫುಲ್ ಸಿಗುತ್ತೆ ನಿಮಗೆ. ಓಕೆ, ಅಲ್ಲಿ ಹುಡುಕಿದಾಗ ನಿಮಗೆ ಯಾವ್ಯಾವ ಕಂಪನಿ ಶೇರ್ ಯಾವ ರೀತಿ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಆಮೇಲೆ ಮೋರ್ ದೆನ್ ನಿಮಗೆ 200% ಲಾಭ ತಂದ್ಕೊಳ್ಳೋ ಶೇರ್ಸು ಇದೆ, ಆ ರೀತಿ ಸಹ ಇದೆ. ಸೊ ಈ ರೀತಿ ನೋಡಿ ಇನ್ವೆಸ್ಟ್ಮೆಂಟ್ ಮಾಡಿ. ನೀವು ಮಾಡಬೇಕು ಅಂದರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ನೀವು ಇನ್ ಕೇಸ್ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಸಿದ್ರೆ ಚಿಕ್ಕ ಚಿಕ್ಕ ಶೇರ್ಸ್ನ ಬೈ ಮಾಡಿ. ಅಂದರೆ ಒಂದು ₹5 ₹10 ಒಂದು ಶೇರ್ನ ಬೈ ಮಾಡಿ, ಅದನ್ನ 1 ವೀಕ್ ನೋಡ್ತಾರೆ. ಅಂದರೆ ಯಾವ ರೀತಿ ಅದು ಅಪ್ಪು ಯಾವ ರೀತಿ ಡೌನ್ ಆಗ್ತದೆ ಅಂತ ನೋಡಿ, ಅದನ್ನ ನೋಡಿ ದೊಡ್ಡ ಶೇರ್ಸ್ನ ಯೂಸ್ ಮಾಡೋಕ್ಕೆ ಹೋಗಿ. ಆಮೇಲೆ ಅದ್ರ ಚಾರ್ಟು ನೋಡಿ. ಅದಾದಮೇಲೆ ನೀವು ತಾಳ್ಮೆನ ಕಳ್ಕೊಬೇಡಿ. ಇನ್ ಕೇಸ್ ಹೆವಿ ಲಾಸ್ ಆದರೆ ಸೇಲ್ ಮಾಡಿಬಿಡಿ ಅಷ್ಟೇ. ಬಟ್ ನೀವು ಮಿಡ್ ಕ್ಯಾಪ್ ಕಂಪನೀಸ್, ಅಂದರೆ ಈಗ ನಾನು ಹೇಳಿದ್ನಲ್ಲ ರಿಲಯನ್ಸ್ ಆ ರೀತಿ ಕಂಪನೀಸ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಟಾಟಾ ಆ ರೀತಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ಹೋಗ್ತಾನೆ ಇರುತ್ತೆ. ಓಕೆ, ಸೊ ಈ ರೀತಿ ಕಂಪನೀಸ್ ನೋಡಿ ಇನ್ವೆಸ್ಟ್ಮೆಂಟ್ ಮಾಡಿ. ಸೊ ನಿಮಗೆ ಖಂಡಿತ ಲಾಭ ತಂದುಕೊಡುತ್ತೆ. ಓಕೆ.